ತಾಲೂಕಿನ ಲಿಂಗದಳ್ಳಿ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡುವಂಥ ಸಂದರ್ಭದಲ್ಲಿ ಗ್ರಾಮದಲ್ಲಿರುವ ಕೋಡಿ ವೀರಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ದೇವಸ್ಥಾನದ ಅಭಿವೃದ್ಧಿಗೆ 10 ಲಕ್ಷ ರೂಗಳನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ಇದೇ ವೇಳೆ ನೆರೆದಿದ್ದ HV ವೆಂಕಟೇಶ್ ಅವರ ಅಭಿಮಾನಿಗಳು ಮುಂದಿನ ದಿನಗಳಲ್ಲಿ ಶಾಸಕರು ಸಚಿವರಾಗಲಿ ಎಂದು ದೇವರಲ್ಲಿ ಪ್ರಾರ್ಥನೆಯನ್ನು ಸಹ ಮಾಡಿಕೊಂಡಿದ್ದಾರೆ. ಇನ್ನು ಇದೇ ವೇಳೆ ದೇವಸ್ಥಾನದ ಅರ್ಚಕರು ನಿವೃತ್ತ ಸರ್ವೆ ಇಲಾಖೆಯ ನೌಕರರಾದಂಥ ಜೆಡಿಎಫ್ ಅವರು ಪವರ್ ನ್ಯೂಸ್ಗೆ ದೇವಸ್ಥಾನದ ಬಗ್ಗೆ ಕೋಡಿ ವೀರಲಿಂಗೇಶ್ವರದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಹಾಗಾದರೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನಾವೀಗ ಕೇಳೋಣ. ಆಲಂಬಾಡಿ ಬಾಬಲಕೆರೆ ಕೋಡೀರ ಈರಣ್ಣ ಯಾವ ಥರ ಬಂದರೆ ಅಂದರೆ ಒಂದು ಕಾಲದಲ್ಲಿ ವಜ್ರ ವೈಡೂರ ಮಾರಾಟಕ್ಕೆ ಬರೋರಂತೆ ಆ ದೇಶದಿಂದ ಇರೋ ನಮ್ಮ ದೇಶಗಳಿಗೆ ಅವ್ರ ಕಡೆಯಿಂದ ಇಬ್ಬರು ಸಣ್ಣ ಮಕ್ಕಳಾಗಿ ಇಲ್ಲಿ ಬಂದು ಇಲ್ಲಿ ನೆಲೆಗೊಂಡು ಇಲ್ಲೇ 16 ವರ್ಷ ಇದು ಸುತ್ತು ಬೆಟ್ಟಗಳಿಂದ ಓಡಾಡಿಕೊಂಡು ಒಂದು ಹುಲಿ ಮೇಲೆ ಯುದ್ಧ ಮಾಡಿ ಯುದ್ಧ ಮಾಡಬೇಕಾದ್ರೆ ಯುದ್ಧ ಮಾಡಿ ವೀರಲಿಂಗೇಶ್ವರ ಅಂತೀವಿ, ಕೋಡೀರ ಅಂತೀವಿ, ಕೋಡಿಲಿಂಗೇಶ್ವರ ಅಂತೀವಿ. ಕೋಡಿಲಿಂಗೇಶ್ವರ ಅಂತಂದು ಹೇಳ್ತಾ ಇರ್ತೀವಿ. ಹಂಗಾಗಿ ಇಲ್ಲಿ 16 ವರ್ಷದ ಮೇಲೆ ಯುದ್ಧ ಮಾಡಿ ಹುಲಿ ಮೇಲೆ ಅಯ್ಯಪ್ಪ ಅಲ್ಲಿ ಮೂರ್ತಿಯಾಗಿರುತ್ತಾನೆ. ಅದು ಊರು ಜನಗಳು ಎಲ್ಲ ಭಗವಂತಗೆ ಯಾರೋ ಸಣ್ಣ ಮಗುಗೆ ಒಂದು ದೇವರು ಬಂದು ಅಪ್ಪ ನಾನು ಈರಣ್ಣ ಅಂತ ಇದ್ದನು, ನನ್ನ ಇಲ್ಲಿ ಪ್ರತಿಷ್ಠೆ ಮಾಡಿ ಅಂತಂದೇಳಿ ಈರಣ್ಣ ನಿಂಗಣ್ಣ ಅಂತ ಅಣ್ಣ ತಮ್ಮಂದರು ಈರಣ್ಣ ನಿಂಗಣ್ಣ ಅಂತ ಆ ಥರ ಮಾಡಿ ಈ ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ಆ ಸ್ವಾಮಿ ಸಾವಿರಾರು ವರ್ಷ ಹಿಂದಿದ್ದು ಇವತ್ತಿಂದಲ್ಲದು. ಆಂಧ್ರ ಪ್ರದೇಶದ ತಿರುಪತಿಯ ಬಳಿ ಇರುವ ಪೀಲೇರು ಗ್ರಾಮದಲ್ಲಿ ನೆಲೆಸಿರುವ ಅಂಕಾಳಮ್ಮ ಈಗ ನಮ್ಮ ಪಾವಳ ತಾಲೂಕಿನ ಲಿಂಗದಳ್ಳಿ ಗ್ರಾಮದಲ್ಲಿ ಬಂದು ನೆಲೆಸಿದ್ದಾಳೆ. ಹೌದು, ಲಿಂಗದಳ್ಳಿ ಗ್ರಾಮದಲ್ಲಿ ಪೀಲೇರು ಗ್ರಾಮದಲ್ಲಿ ಈ ಒಂದು ಗ್ರಾಮದ ಬಲಿದ ಜನಾಂಗದ ಕುಟುಂಬದ ಮುಖ್ಯಸ್ಥರು ಈ ಹಿಂದೆ ಪೀಲೇರು ಗ್ರಾಮಕ್ಕೆ ಹೋಗಿ ಅಂಕಾಳಮ್ಮ ಸೇವೆಯನ್ನು ಮಾಡಿದ್ದರಂತೆ. ಅದರಿಂದ ಅವರು ಈಗ ಲಿಂಗದಳ್ಳಿ ಗ್ರಾಮದಲ್ಲಿ ಅಂಕಾಳಮ್ಮ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಮಂಗಳವಾರ ಪಾವಳ ತಾಲೂಕಿನ ಲಿಂಗದಳ್ಳಿ ಗ್ರಾಮದ ಅಂದರೆ ಜೂಲಪ್ಪನ ಪಾಳ್ಯಕ್ಕೆ ಹೊಂದಿಕೊಂಡಿರುವ ಜಮೀನಲ್ಲಿ ಒಂದು ಅಂಕಾಳಮ್ಮ ದೇವಿಯ ದೇವಸ್ಥಾನವನ್ನು ಲೋಕಾರ್ಪಣೆಗೊಳಿಸಿದ್ದಾರೆ. ಈ ವೇಳೆ ಶಾಸಕರಾದ HV ವೆಂಕಟೇಶ್ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಹ ಸಲ್ಲಿಸಿದ್ದಾರೆ. ಅದು ನಮ್ಮಣ್ಣ ಹೋಗಿದ್ದ ಎಮ್ಗೆ ಹೋಗಿ ಅಲ್ಲೆಲ್ಲ ಸೇವೆ ಮಾಡ್ಕೊಂಡು ಬರ್ಬೇಕು. ಯಾವೂರಿಗೆ ಯಾವ ಎಲ್ದಿದ್ದ ಅಮ್ಮ? ಪೀಲೇರು ಎಲ್ಲಿ ಬರುತ್ತೆ ಅದು? ಚಿತ್ತೂರು ಜಿಲ್ಲೆ ಪೀಲೇರು, ತಿರುಪತಿ ಹತ್ರ ಇರೋದು. ಕಲಿಗಿರಿ ಬೇರೆ ಮಾತಾಡ್ಬಿಡಿ. ಹೇಳಮ್ಮ. ಬಂದು ಒಂದು 3 ವಿಗ್ರಹ ತಗೊಂಡ ಕಲ್ಲು ತಗೊಂಡು ಬಂದ್ಬಿಟ್ಟು ನಮ್ಮಣ್ಣ ಮನೆಗೆ ಬರೋಷ್ಟು ಚಳಿ ಜರ ಬಂದ್ಬಿಟ್ಟು ಯಾಕಪ್ಪ ಹಿಂಗಮ್ಮ ಹಿಂಗೆ ತಂದಿದ್ದೀನಿ ಅಯ್ಯಪ್ಪ ಮಕ್ಕಳು ಅಂತ ತಪ್ಪಮ್ಮ ಅಂತ ಕೈ ಮಾಡಿದ್ರೆ ಯಾರೋ ನಿಮ್ಮಂತಾರೆ ಅದು ಬಾಯಲ್ಲಿ 40 ದಿನ ಇಟ್ಟು ಇನ್ನು ಇದು ಮಾಡಿದ್ರು. ಅವತ್ತು 40 ದಿನ ಬಾಳೆಹಣ್ಣು ಇಟ್ಟು ಸಾಲಲ್ಲಿ ಸಣ್ಣದು ಬಂಡೆ 3 ಬಂಡೆ ಅಲ್ಲಿ ಸೀಟಿಗೆ 4 ಅಲ್ಲಿ ಅಲ್ಲಿಟ್ಟು ಬಿಟ್ಟು ಬಂಡೆ ಹಾಕಿ ದೀಪ ಹಚ್ಚಿರೋದು. ಇಲ್ಲಿ ಬೇವಿನ ಮರ ಐತೆ ಸರ್, ಒಂದು 100 ವರ್ಷದ್ದು, 100 ವರ್ಷದ ಮೇಲೆ ಮಳೆ ಬಂದು ಗುಡಿ ಮ್ಯಾಲ ಬಿದ್ದು ಗುಡಿಗೆ ಏನೂ ಆಗಿಲ್ಲ. ದೊಡ್ಡ ಮರ ಬೇವಿನ ಮೇಲೆ ಬಿಟ್ಟಿರೋದು. ಹಿಂದ್ಗಡೆ ಪ್ಲಾಸ್ಟಿಂಗ್ ಸಮೇತ ಮಾಡಕ್ಕೆ ಅವಕಾಶ ಇಲ್ಲ. ಬೇವಿನ ಮರಕ್ಕೆ ಕಟ್ಟಿದ್ದು ಅದು ಮರ ಹಿಂದಕ್ಕೆ ಬಿದ್ದಿರೋದು ಮಳೆಗಾಳಿಗೆ. ದೇವಿ ಹೆಸರೇನು? ಅಂಕಾಳ ಪರಮೇಶ್ವರಿ. ಈಗ ಯಾರು ಗುಡಿ ಕಟ್ಟಿದಿರಲ್ಲ, ಹೆಂಗೆ ನಿಮ್ಮ ಬುಡಕಟ್ಟು ಜನಾಂಗ ನೀವೆಲ್ಲ ನಿಮ್ಮ ಬುಡಕಟ್ಟವರು ಸೇರಿ ಮಾಡಿದಾರೆ? ಬುಡಕಟ್ಟು ಸ್ವಾಮಿ ಹೊರಗಡೆ ಭಕ್ತಾದಿಗಳ ಸಮೇತ ತುಂಬಾ ಜನ ನಂಬ್ಕೊಂಡು ಮಾಡ್ಕೊಂಡು ಹೋಗ್ತಿದ್ದಾರೆ. ಅಮಾವಾಸ್ಯೆಗೂ ಹುಣ್ಣಿಮೆ ದಿನ ಪೂಜೆ ಮಾಡ್ತೀರಾ? ಬೇರೆ ಸಪ್ರೇಟ್ ಮಾಮೂಲಾಗಿ ಮಾಡ್ತಾ ಇದ್ವಿ. ಮಾಮೂಲಾಗಿ ನಮ್ಮ ಮನೆ ವಿಶೇಷ ಪೂಜೆ ಮಾಡಲೇಬೇಕು. ಈಗ ಮೊದಲು ಪೂಜೆ ಇರಬೇಕು, ಡೈಲಿ ಪೂಜೆ ನಡೆಸ್ಬೇಕಲ್ಲ. ಶುಕ್ರವಾರ ಜೀವ ಕಳೆ ಕೊಟ್ಟಿದ್ದಾಗಿದೆ.
ಯಾರೆಲ್ಲ ವಿಗ್ರಹ ಇದನ್ನ ಪ್ರತಿಷ್ಠಾಪನೆ ಮಾಡಿದ್ದು ಯಾರನ್ನ ಕರೆಸಿದ್ರು ಅಂತ ಬಂದಿರಾ? ರಾಜಶೇಖರ ಸ್ವಾಮಿ, ಯಾವ ಇವರು ಹಾಂ ರಾಜೇಶ್ ಸ್ವಾಮಿ ಅವರ ಎಲ್ಲ ಟೋಟಲ್ ಆಗಿ 5 ಜನ ಬಂದಿದ್ರು ಸ್ವಾಮಿ. ಮಾಡಿಲ್ಲ ಸ್ವಾಮಿ, ಮಾಡಿಲ್ಲ, ಕಂಪ್ಲೇಂಟ್ ಮಾಡ್ಕೊಂಡಿಲ್ಲ. ಈ ದೇವಸ್ಥಾನದ ಜಾಗ ಹೆಂಗೆ ಜಮೀನು? ಜಮೀನು ಸ್ವಂತ ಜಮೀನು ಸ್ವಾಮಿ, ಅದ್ರ ದೇವಸ್ಥಾನ ಬಿಟ್ಟಿದ್ದಾರೆ. ಹಾಂ ಅಜ್ಜಿ ನಿಮ್ಮ ಏನು ನಿಮ್ಮ ಹೆಸರು? ಎಷ್ಟಿದೆ ವಯಸ್ಸು ನಿಮಗೆ? ಒಂದು 90 ಮೇಲೆ 90. ಓಕೆ, ಇನ್ಯಾರು